ಮಣಿಕರ್ಣಿಕಾ ತನ್ನ ಬಾಲ್ಯವನ್ನು ಕುತೂಹಲ ಮತ್ತು ಆತ್ಮವಿಶ್ವಾಸದಿಂದ ಕಲಿತು ಮುಂದಿನ ಧೈರ್ಯಶಾಲಿ ಜೀವನಕ್ಕೆ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡಳು. ರಾಜ ಗಂಗಾಧರ ರಾವ್ ಅವರೊಂದಿಗಿನ ವಿವಾಹದ ನಂತರ ಮಣಿಕರ್ಣಿಕಾ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಆದರು. ರಾಣಿ ಲಕ್ಷ್ಮೀಬಾಯಿ ದಾಮೋದರ ಎಂಬ ಮಗನಿಗೆ ಜನ್ಮ ನೀಡಿದಳು. ಆದರೆ ಅವನು 4 ತಿಂಗಳ ನಂತರ ನಿಧನನಾದನು. ತನ್ನ ಶಿಶುಪುತ್ರನನ್ನ ಕಳೆದುಕೊಂಡ ನಂತರ ರಾಣಿ ಲಕ್ಷ್ಮೀಬಾಯಿ ಒಬ್ಬ ಹುಡುಗನನ್ನು ದತ್ತು ತೆಗೆದುಕೊಂಡು ಅವನಿಗೆ ದಾಮೋದರ ರಾವ್ ಎಂದು ಹೆಸರಿಸಿದ್ರು. ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಅನ್ವಯಿಸಿದರು ಮತ್ತು ದಾಮೋದರ ರಾವ್ ಅವರನ್ನ ಝಾನ್ಸಿಯ ಕಾನೂನುಬದ್ಧ ಉತ್ತರಾಧಿಕಾರಿಯಾಗಿ ಒಪ್ಪಿಕೊಳ್ಳಲು ನಿರಾಕರಿಸಿದರು. ರಾಣಿ ಲಕ್ಷ್ಮೀಬಾಯಿ ಝಾನ್ಸಿಯನ್ನ ಒಪ್ಪಿಸಲು ನಿರಾಕರಿಸಿದರು ಮತ್ತು ತಮ್ಮ ರಾಜ್ಯವನ್ನ ರಕ್ಷಿಸಲು ನಿರ್ಧರಿಸಿದರು. ಅವಳು ತನ್ನ ಸೈನ್ಯವನ್ನ ಬಲಪಡಿಸಿದಳು ಮತ್ತು ಝಾನ್ಸಿಯನ್ನು ರಕ್ಷಿಸಲು ಅನೇಕ ಧೈರ್ಯಶಾಲಿ ಸೈನಿಕರಿಗೆ ತರಬೇತಿ ನೀಡಿದಳು. 1857ರಲ್ಲಿ ಬ್ರಿಟಿಷರು ಝಾನ್ಸಿಯ ಮೇಲೆ ದಾಳಿ ಮಾಡಿದರು ಮತ್ತು ರಾಣಿ ಲಕ್ಷ್ಮೀಬಾಯಿ ತಮ್ಮ ಕೋಟೆಯನ್ನ ಸಂಪೂರ್ಣ ಧೈರ್ಯದಿಂದ ರಕ್ಷಿಸಲು ಸಿದ್ಧರಾದರು. ಬ್ರಿಟಿಷರು ಕೋಟೆಯನ್ನ ಭೇದಿಸಿದಾಗ ಲಕ್ಷ್ಮೀಬಾಯಿ ತನ್ನ ಮಗ ದಾಮೋದರ್ ರಾವ್ನನ್ನ ತನ್ನ ಬೆನ್ನಿಗೆ ಕಟ್ಟಿಕೊಂಡು ನಗರದ ಗೇಟ್ ಮೂಲಕ ಕುದುರೆಯ ಮೇಲೆ ಕೋಟೆಯಿಂದ ತಪ್ಪಿಸಿಕೊಂಡಳು. ಝಾನ್ಸಿಯಿಂದ ತಪ್ಪಿಸಿಕೊಂಡ ನಂತರ ಲಕ್ಷ್ಮೀಬಾಯಿ ಕಲ್ಪಿ ತಲುಪಿದ್ರು. ಅಲ್ಲಿ ಅವರು ತಾಂತ್ಯಾ ಟೋಪೆ ನೇತೃತ್ವದ ಬಂಡ್ಪಡೆಗಳನ್ನ ಸೇರಿಕೊಂಡ್ರು. ಕಲ್ಪಿ ಕದನದಲ್ಲಿ ಲಕ್ಷ್ಮೀಬಾಯಿ ಈತರ ಬಂಡುಕೋರರೊಂದಿಗೆ ಅಪ್ರತಿಮ ಧೈರ್ಯದಿಂದ ಹೋರಾಡಿದರು, ಆದರೆ ಬ್ರಿಟಿಷರಿಂದ ಸೋಲಿಸಲ್ಪಟ್ಟರು. ಕಲ್ಪಿ ಕದನದಲ್ಲಿ ಸೋತ ನಂತರ ಲಕ್ಷ್ಮೀಬಾಯಿ ಮತ್ತು ಬಂಡಾಯ ಹೋರಾಟಗಾರರು ಗ್ವಾಲಿಯರ್ ಕಡೆಗೆ ಸಾಗಿದ್ರು. ಅಂತಿಮವಾಗಿ ಅವಳು ಗ್ವಾಲಿಯರ್ ತಲುಪಿದಳು. ಅಲ್ಲಿ ಅವಳು 18 ಜೂನ್ 1858ರಂದು ತನ್ನ ಕೊನೆಯ ಯುದ್ಧವನ್ನು ಮಾಡಿದಳು. ಲಕ್ಷ್ಮೀಬಾಯಿಯವರ ತ್ಯಾಗ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನ ರೂಪಿಸಿತು. ಇಂದು ಅವರ ಜನ್ಮದಿನದಂದು ನಾವು ಅವರನ್ನು ನಮ್ಮ ರಾಷ್ಟ್ರದ ಶ್ರೇಷ್ಠ ಮತ್ತು ನಿರ್ಭೀತ ವೀರರಲ್ಲಿ ಒಬ್ಬರೆಂದು ಸ್ಮರಿಸುತ್ತೇವೆ. ಇಂತಹ ಆಸಕ್ತಿದಾಯಕ ಮತ್ತು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ಇನ್ಸ್ಟಾಗ್ರಾಂನಲ್ಲಿ IG ಅಕಾಡೆಮಿಯನ್ನ ಫಾಲೋ ಮಾಡಿ. ನಾನು ನಿಮಗೆ ಇಂತಹ ಹಲವು ಅಜ್ಞಾತ ವಿಷಯಗಳನ್ನ ತಿಳಿಸ್ತೇನೆ.